ಜಾಗ್ರತೆಗೆ ಕಾವಿಬೇಕು, ಪ್ರಜೆಗಳ ರಕ್ಷಣೆ ಜಾಗ್ರತೆಗೆ ಕಾಕಿಬೇಕು, ಕಾನೂನು ಸುವ್ಯವಸ್ಥೆಗೆ ಕಾಕಿಬೇಕು. ಖಾದಿ ಎಂಬುದು ಶ್ಯಾಮ ಹಳ್ಳಿಗಳ ಮೂಲ ಸೌಕರ್ಯ ಒದಗಿಸಿದೆ ಹೋದರೆ ಅಲ್ಲಿ ಹಾಹಾಕಾರ ನಡೆಯುತ್ತದೆ. ಒಬ್ಬ ಕಾವಿದಾರ ಮಾನವ ಧರ್ಮ ಸುಧಾರಿಸದಿದ್ದರೆ ಲಿಂಗ ಭೇದ ಕದನ ಆರಂಭವಾಗುತ್ತದೆ. ಈ ಕಾಕಿ ತನ್ನ ಕರ್ತವ್ಯವನ್ನು ಮರೆತರೆ ದಿನಕ್ಕೊಂದು ಕೊಲೆ ಸುಲಿಗೆ ನಡೀತಾನೆ ಇರುತ್ತದೆ. ಇವುಗಳನ್ನು ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜ ನಿರ್ಮಾಣ ಮಾಡುವುದೇ ನನ್ನ ಗುರಿ. ಬಿಸಿ ಈಗ ಬಂದ್ರೇನಪ್ಪ? ಹೌದ್ರಿ ಸರ, ಚಾ ಕುಡಿಯಾಕ ಹೋಗಿದ್ವಿ ಬಿಡ್ರಿ ಸರ. ಮುಂದೆ ಹೇಳ್ರಿಪ್ಪ ನಿಮ್ದ. ಅವ್ರ್ಯಾರ ಜೈಕಾರ ಹಾಕುತ್ತಾ ಈ ಕಡೆನೆ ಬರ್ತಿದ್ದಾರಲ್ಲ, ಯಾರವರು? ಓ ಸರ, ಅವ್ರೇ ಅವರು ನಮ್ಮ ಊರಾಗ ದೊಡ್ಡ ದೊಡ್ಡ ಸಾವುಕಾರಗಳದಾರ್ರಿ. ಅವ್ರ ಅಷ್ಟ ಅಲ್ರಿ ಸರ, ಆ ಮುಂದ್ ಬರ ಕಪ್ಪಿರಾಯಿ ನನ್ನ ಮಗ ಗಿಡ್ಡಗದನಲ್ರಿ, ಅವನ ಬಗ್ಗೆ ಮಾತ್ರ ಬಾಳ ಹುಷಾರಾಗಿರ್ಬೇಕ್ರಿ. ಭಾರಿ ದೊಡ್ಡ ಗುಂಡ ಅದನವ. ಬರ್ಲಿ ಬರ್ಲಿ. ಜೈ ಜೈ. ಸಾಹೇಬ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ. ನಮಸ್ಕಾರ. ಬರ್ರಿ, ಏನು ಬಂದ ವಿಷಯ? ಅದೇನೋ ಹೊಸದಾಗಿ ನಮ್ಮೂರ ಠಾಣೆಗೆ ನೀವು SP ಸಾಹೇಬರಾಗಿ ಬಂದಿದ್ದೀರಂತೆ. ಹೌದು, ನಾವು ಬಂದವನು. ತಮ್ಮ ಪರಿಚಯ? ನಾನು ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡ ಅಂತ. 1300 ಎಕರೆ ಜಮೀನ್ದಾರ, ಮೇಲಾಗಿ 4 ಫ್ಯಾಕ್ಟರಿಯ ಮಾಲೀಕ. ನಿಮ್ಮ ಪರಿಚಯ? ನನ್ನ ಹೆಸರು ಕರಿ ಅಂತ. ನಾನಿವರ ರಕ್ಷಣೆದಾರ. ಅಷ್ಟೇ ಅಲ್ಲ, ಇವರ ಅನೇಕ ಬ್ಲ್ಯಾಕ್ ಬಿಸಿನೆಸ್ ವ್ಯವಹಾರವನ್ನು ಪರಿಚಯಿಸುವವನು ನಾನೇ. ನಿಮ್ಮ ಪರಿಚಯ? ನಾನಿವರ ಸಮೂಹ ಸಂಸ್ಥೆಗಳ MD. ಮೇಲಾಗಿ ಇವನ ಪರಮಾಪ್ತ ಸ್ನೇಹಿತ ಕಾಳಿಂಗ ಅಂತ. ಕಣ್ಣಿಟ್ಟ ಕೆಲಸವನ್ನು ಕಲಾಟದಲ್ಲಿಯೇ ಮಾಡಿ ತೋರಿಸುವ ಮಹಾ ಚತುರಗಾರ. ನೀವ್ಯಾರಂತ ಗೊತ್ತಾಗಲಿಲ್ಲ. ಇವ್ರಿಗೆ ತಿಳಿಯದೇ ಇದ್ದದ್ದನ್ನ ತಿಳಿಸಿ ಹೇಳಿ, ಆಗದದ್ದನ್ನ ಆಯ್ಕೆ ಮಾಡಿಸಿ, ನಿಮ್ಮಂಥವ್ರೊಂದಿಗೆ ಕೈ ಕೈ ಮುಲಾಯಿಸಿ ನಮ್ಮ ಗೌಡ್ರ ಕೆಲಸ ನಡೆಸ್ಕೊಡೋ ಮುನ್ನ ಸೊಗಸ್ಗಾರದನ್ರಿ. ಓಕೆ, ನೀವೆಲ್ಲ ತುಂಬಾ ಬುದ್ಧಿವಂತರದ ಕಾಣುತ್ತಿದ್ದೀರಾ. ಅಂತಾದ್ರ ಬಹುಮಾನ ಸಿಕ್ಕತ್ರಿ ಸಾಹೇಬ್ರ. ಹಾಗಂತ ನಿಮಗೆ ಸನ್ಮಾನ ಮಾಡಿ ನಿಮ್ಮ ಕೈ ಕೈ ಮಿಲಾಯಿಸಿ ನಿಮ್ಮ ಜೊತೆ ನಾವು ಕೈ ಜೋಡಿಸಬೇಕೆಂದೇ ಬಂದಿದ್ದೇವೆ. ಅದೇನೇ ಇದ್ದರೂ ಸಂಕೋಚವಿಲ್ಲದೆ ಎಲ್ಲವನ್ನು ಮಾತನಾಡಿಬಿಡ್ರಿ. ಇದ್ರದ ಹಣ ಹಿನ್ನೆಲೆ ವ್ಯವಸ್ಥೆ ಏನೈತ್ರಿ ಅದ್ ನಾನ್ ನೋಡ್ಕೊಂತ ಬಿಡ್ರಿ. ಈ ಸನ್ಮಾನ ಹಾರ ತುರಾಯಿ ಹಣ ಪಡೆದುಕೊಳ್ಳುವ ಅಭ್ಯಾಸ ನನಗಿಲ್ಲ. ಅದರ ಬದಲಾಗಿ ನನಗೆ ಓದಲಿಕ್ಕೆ ಒಂದು ಪುಸ್ತಕ ಕೊಡಿ. ಅದನ್ನು ಮಕ್ಕಳು ಓದಲಿಕ್ಕೆ ಗ್ರಂಥಾಲಯಕ್ಕೆ ಮುಟ್ಟಿಸ್ತೀನಿ. ಸಾಹೇಬ್ರೆ, ಇದು ಪುಸ್ತಕ ಸನ್ಮಾನದ ಜನರಲ್ಲ. ಮಸ್ತಕದ ಮೇಲೆ ಕೈ ಓಡಿಸಿ ನಂತರ ಕೈ ಕೂಡಿಸಿ ಒಂದಾಗಬೇಕೆನ್ನುವ ಜನ. ನೀವೆಲ್ಲ ಓಹೋ, ಅರ್ಥವಾಯ್ತು. ಸಾಯಂಕಾಲ ಸ್ಟೇಷನ್ಗೆ ಬನ್ನಿ, ಅಲ್ಲೇ ಕೂತ್ಕೊಂಡು ಮಾತಾಡೋಣ. ಓಕೆ ಸರ್, ಓಕೆ. ನಿಮ್ಮ ಸ್ಟೇಷನ್ ಹಿಂದಿರುವುದೇ ನನ್ನ ಕ್ಲಬ್ ಹೌಸ್. ಅಲ್ಲೇ ನಿಮ್ಮ ಪರಿಚಯದ ಭೇಟಿಯಾಗಲಿ. ಅಲ್ಲಿ ನಿಮಗೆ ಏನ್ ಬೇಕು ಏರ್ಪಾಟ್ ನಾ ಮಾಡಿಸ್ತಾನ ತಗೋರಿ. ಅಲ್ಲೇ ನಿಮ್ಮ ಕೈಗಟ್ಟಿ. ಏನಂತೀಯ ಶೆಟ್ಟಿ? ಬಾಳ ಬಾಯ್ ಮಾಡ್ಲಿ ಕರಿಜಿಟ್ಟಿ ಅಂತ. ಬರ್ರಿ ಗೌಡ್ರ, ಹೋಗಂಬರ್ರಿ, ನಾವು ಹೋಗಂಬರ್ರಿ. ಮಾಡ್ಯಾ ಐತಲೆ ಮಗನ ನಿನಗೆ. ಹೋಗಲೇ ಕಪ್ಪಿರಾಯ. ಹಾ ಸರ, ಶುದ್ಧ
ಕದ್ದು ಹಿಡ್ಕೊಂಬಂದು ಕಾಳ್ರಿದ್ದಂಗ ಅದಾರ ನೋಡ್ರಿ ಅವ್ರು. ಹೌದು ಹಂಗಾದ ನೋಡ್ಲೆ ಪಿಸಿ ಎಸ್ ಸರ್. ಈ ಚರಮೂರ್ತಿಗಳು ಸರ ಇವ್ರೇ ಬ್ರಹ್ಮ ವಿಷ್ಣು ಮಹೇಶ್ವರ ನಂದೀಶ ಇದ್ದಂಗ್ರಿ ಸರ ಇವ್ರ. ಆದ್ರೂ ನೀವು ಇವ್ರ ಬಗ್ಗೆ ಭಾಳ ಅಂದ್ರೆ ಭಾಳ ಕೇರ್ಫುಲ್ ಆಗಿರ್ಬೇಕ್ರಿ. ಓಕೆ ಇವರೆಷ್ಟೇ ವರ ಪಡೆದು ಬಂದರಲಿ ಅದನ್ನ ಏನು ಮಾಡಬೇಕು ನಾನು ಮಾಡ್ತೀನಿ. ಡ್ಯೂಟಿ ಹುಷಾರಾಗಿರ್ಲಿ. ರಸ್ತೆಯಲ್ಲಿ ಹೋಗುತ್ತಿರುವ ಕಳ್ಳ ಮಾನ್ಯ ಬಗ್ಗೆ ನಿಮಗೆ ಎಚ್ಚರವಿರಲಿ. ಎಸ್ ಸರ್. ನಾನೇನು ಬರುತ್ತೇನೆ. ಎಸ್ ಸರ್. ಅಲ್ಲಿ ಕಾಂತ್ಯ ಕಾಂತ್ಯ ಮಾಂತ್ಯ ಅಲ್ಲಿ ಯಾವ ಹೆಣ್ಮಕ್ಳನ್ನ ಚೂಡಾಸಕತ್ತಾರಂತ ಅವ್ರನ್ನ ಹಿಡಿಯಾಕರ ಹೋಗನ್ ಬಾರ್ಲಿ. ಅವ್ರನ್ನ ಯಾಕೆ ಹಿಡಿತಿಲೆ ಮಂಗ ನನ್ನ ಮಗನ? ನಮ್ಮ ಹೆಣ್ಣ ನಾವು ಹುಡುಕ್ಯಾಳಕ್ ಹೋಗ ನಡಿ ಮೊದಲ. ನಡಿ ನಡಿ ಹೋಗನ್ ನಡಿ. ಬಾ. ರೀ ರೀ ಪೊಲೀಸರ ಎಸ್ ಸರ್. ನಾನು ಮರ ಎದಿ ಬಡಿಸಿಟ್ಟು ಯಾರ್ದಾರ? ನಮ್ ಸಾಹೇಬನು ಹಿಂಗ ಕರಿತಿದ್ದ ಅದಕ್ಕೆ ಬಂತ. ಏನು ಅಯ್ಯೋ ನೀವ ಮಾಂತ್ಯ ಇದು ನಮ್ಮ ಕಪಾಟ. ಅದನ್ನ ನೆಲಕಾಶ್ ಹೇಳಲಿ ಹಂಗ ಹಾಕ್ಯಂತನ ಬರ್ತಿದಿ. ಇದು ನಮ್ಮ ಪಾಕಿಟ್ ಅಲ್ಲಿ ಕಾಂತ್ಯ. ಏ ಇವ ಯಾಕೆ ಹಿಂಗ್ ನಡಗಾಕತ್ತಾನೆ ನಡಗಾಕತ್ತಾನೆ? ಹೌದಲ್ಲೇ ಮಾಂತ್ಯ, ಯಾಕ ನಿನ್ನ ಕೈ ನಡ್ಗಾಕತ್ತವಲ್ಲೇ? ಶೇಮ್ ಬಾಡಿ ಮಗ್ಲಾಗಿಟ್ರೆ ಮತ್ ನಡಗ್ಲಿಲ್ದ ಏನ್ ಮಾಡ್ತಾವಲೆ? ಏನ್ ಮಾಡ್ತೀರಿ ಕಾಂತ್ಯ? ಮೊನ್ನೆ ನಿಷೇಧಾಗ ಹೋಗಿ ಅಲ್ಲಿ ಒಂದು ಹೆಣ್ದವ್ವ ಕನಸ್ನ್ಯಾಗ ಮುಂಜಾನೆ ಸಂಜೆಲೆ ಕನಸ್ನ್ಯಾಗ ಬರಕ್ ಹತ್ ಬಿಡತ್ತಲೆ. ಆ ಏನು ಹೆಣ್ಣ ದೇವ ಹಗ್ಲತ್ನಿಗ ಬಂದು ನಿನ್ನ ಕನಸ್ನ್ಯಾಗ ನಿಂತಿತ್ತ? ಹೂನ ಈ ನನ್ನ ಮಗ ಮೊನ್ನೆ ನಿಷೇಧಾಗ 1 ಕ್ವಾರ್ಟರ್ ಕುಡ್ಸಲಿ ಅಂದ್ರೆ 2 ಕ್ವಾರ್ಟರ್ ಕುಡ್ಸಿದ. ಇವನಿಗೆ ಎಷ್ಟು ಬೇಕು ಅಷ್ಟು ಕುಡಿಬೇಕವ. ನಾನು ಎಷ್ಟಾದ್ರೂ ಕುಡಿಸ್ತಾನಿ. ಈ ನನ್ನ ಮಗನ್ ರೊಕ್ಕ ಹಾಳಕತಿ ಅನ್ನೋದು ಪ್ರಜ್ಞೆ ಬೇಕಾ? ಹಂಗಾರ ನನ್ನ ದೋಸ್ತ್ ಕೆಡ್ತಾನ ಅನ್ನೋದು ಪ್ರಜ್ಞೆ ಬೇಕಾ? ಈ ಮಂಗ್ಯಾನ ಮಗ ರೊಕ್ಕ ಹೋಗ್ಲಿಲ್ಲ ಮಗನ. ಕುಡ್ದು ನಿಷೇಧ ಬಸ್ ಸ್ಟ್ಯಾಂಡ್ ಇಳ್ದು ನಮ್ಮ ಮನಿ ಐತಿ ಅಂತ ಸೀದಾ ನಡ್ಕಂತ ಹೊಂಟಿದ್ದೆ. ಹೋದೆ ಕಾಂತ್ಯ ಮಾಂತ್ಯ ಸೀದಾ ಹೋಗಿ ನಾನ್ ನಮ್ಮ ಮನಿ ಅಂದ್ ಮಕ್ಕಂದ್ರ ಎಲ್ಲಿ ಹೋಗಿ ಮಕ್ಕಬೇಕಲ್ಲೇ? ನಾನು ಎಲ್ಲಿ ಮಕ್ಕಂದೇಲೆ? ಸುಡಾಗಟ್ಟ್ಯಾಗ ಹೋಗಿ ಮಕ್ಕಂದಾನೆ. ಸರ್ವಂತ್ ಸುಡಾಗಟ್ಟ್ಯಾಗ ಅಲ್ಲಿ ಒಂದ್ ಹೆಣ್ಣ ಶವನ ಸುಡಾಕ್ ಬಂದಿದ್ರು. ನಾನ್ ನಮ್ಮ ಅಕ್ಕಂದದ್ದು ನೋಡಿ ದೆವ್ವ ಅಂತ ನನ್ನ ತಿಳಿದು ಆ ಹೆಣನ ಅಲ್ಲೇ ಬಿಟ್ಟು ಎದ್ದೇ ಬಿದ್ನಿ ಅಂತ ಓಡಿ ಹೋಗ್ಬಿಟ್ರ. ನಾನು ಎಚ್ಚರಾಗಿ ನೋಡ್ತೀನಿ, ಅಯ್ಯೋ ನನ್ನ ಚಿನ್ನು ಇಲ್ಲೇ ಅದಳ ಅಂತಂದ ತ್ಯಾಕಿ ಬಡ್ಕಂದ್ ಮಕ್ಕ ಬಿಟ್ಟೆ. ಆಮೇಲೆ ಎಚ್ಚರಾಗಿ ನೋಡ್ತಾನಿ, ಅದು ಒಂದು ಹಳೆ ವಯಸ್ಸಾದ ಮುದುಕಿ ಹೆಣ ಆಗಿತ್ತ. ಅದು ಏನಿಲ್ಲೀಗ ಮುಂಜಾನೆ ಸಂಜೆಲೆ ಕಣ್ಣು ತೆಗೆದ್ರು ಅದ ಬರ್ತತಿ, ಕಣ್ಣು ಮುಚ್ಚಿದ್ರು ಅದ ಬರ್ತತಿ. ಹೆಂಗ ಮಾಡ್ಬೇಕು ಅನ್ನೋದು ತಿಳಿವಲ್ದಾಗೈತೆ ನನಗೆ ಹತ್ರ. ಅಲ್ಲಲೇ ಮಂಗ ನನ್ನ ಮಗನ, ಹೊಸದ್ ಯಾವ್ದು ಹಳೇದ್ ಯಾವ್ದು ನಿನಗೆ ಒಂದು ಗೊತ್ತಾಗದಲ್ಲೇ ನಿನಗೆ. ಇದು ಹೆಂಗ್ ಕಾಣ್ತತಿಲೆ ನಿನಗೆ? ಹೊಸದು ಹಳೇದು ಕಾಣ್ತತೆ. ಎಲ್ಲಾ ರೀತಿಯಿಂದಾನು ಮುಟ್ಟಿ ನೋಡಿದ್ಮೇಲೆ ಎಲ್ಲವೂ ಸೇಮ ಕಂಡುವ. ಏಯ್ ನಿನ್ನವನ ಬಂಡ್ರ ಮುಚ್ಚಿರಿ ಬಾಯ್. ಅದು ನಿನಗೆ ಮುತ್ತು ಕೊಡಾಕ್ ಬರ್ತೈತಿ ನೀ ಕಾಯಿ. ನೀನು ಗುಂಗು ಉಡಿಸಿದ ಮಾಯಿ, ಕೊನೆಗೆ ತಿನ್ನಿಸ್ತೇವಿ ನಿನಗೆ ಪಪ್ಪಾಯೇ. ನಿಮ್ಮ ಹತ್ರ ಏನೈತ್ಲಿ ಒಣಗಂದ? ನಿನ್ನ ಕೈಯಾಗ ಐತಿಲ್ಲ ಬಡಿ ಒಂದ ಚಂದ. ಸಾಕ್ ಹೇಳ. ಇದ ಬಡಗಿ ಹಿಡ್ದ ಜಿಲಕ್ ಜಿಲಕ್ ಅಂತ ಹಾಡಲ್ಲ ನಮ್ಮೊಂದಿಗೆ. ಹಂಗಂದಿ ಹ್ಮ್ ಹಂಗಾರ ಮತ್ತೆ ಹಾಕ್ತಾರ ಬಡಗಿ ಹತ್ತ ಹೋಗೋದ ಹಿಡಬರ್ರಿಲ್ಲ ನನ್ನ ಕೈ. ಹಂಗಾರ ತಡ ಯಾಕ? ದೇವ್ ಬಿಡಂಗ್ ಒಂದ್ ಅಡಿ 19 ಇಷ್ಟೊತ್ತನ ಅದನ್ನ ಬಿಡಿಸಿಲ್ವಾ?
ಯಾವಾಗ ಕಿಂಡಿ ಕಿಂಡಿ ಜಂಪರ ಮಾಡೋದು ಕಾಸನ್ನ ಹರಿಯದ ಹುಡುಗಿ ಹಿತ್ತಲದಾಗ ಅಡಲು ಹರಿಯದ ಹುಡುಗಿ ಹಿತ್ತಲದಾಗ ಅಡಲು ಕಾಸನ್ನ ಯಾವಾಗ ಕಿಂಡಿ ಕಿಂಡಿ ಜಂಪರ ಮಾಡೋದು ಕಾಸನ್ನ ಹರಿಯದ ಹುಡುಗಿ ಹಿತ್ತಲದಾಗ ಅಡಲು ಚಿನಿತನ ಇದ್ದರ ಬಾವದಿಯ ಕಡಕ ಹರಸತಿ ಹೆಡಕ ತಗದ ಬರ್ತೇನಿ ನಿಮ್ಮನೆಯ ಚಿಲಕ ನಿಮ್ಮಪ್ಪ ಮೊದಲ ಕುಡಕ ನೀ ಬಡಕ ಇದ್ದರ ಬಾವದಿಯ ಕಡಕ ಹರಸತಿ ಹೆಡಕ ತಗದ ಬರ್ತೇನಿ ನಿಮ್ಮನೆಯ ಚಿಲಕ ನಿಮ್ಮಪ್ಪ ಮೊದಲ ಕುಡಕ ನೋಡಣ ಬರುವುದಕ್ಕ ನಿಮ್ಮಪ್ಪ ಹೇಳುದಕ್ಕ ತಗೊಂಡ ಇತ್ತಾನಂತೇನಿ ದೊಡ್ಡ ಕಾಮ ಸಂಕಟ ತಂದೆ ತಂಗಿಯ ಒಡ ಹಿಂದಿ ನಿಂತಿ ಜಂಪರ ಮಾಡೋದು ಕಾಸನ್ನ ಹರಿಯದ ಹುಡುಗಿ ಇತ್ತಲದಾಗ ಅಡೋನ ಚಿಲಿಪನ ಹರಿಯದ ಹುಡುಗಿ ಇತ್ತಲದಾಗ ಅಡೋನ ಚಿನ್ನಪನ ಬಾರಿಸ್ತಿ ನೋಡಲ್ಲಿ ಹೆಂಗ ಬಾರ್ಸಕತ್ತ ನೋಡವ ಹಂಗ ಅವನು ಬಾರ್ಸೋದು ಬೇರೆ ನಮ್ಮ ಸರ್ ಬಾರ್ಸೋದ ಬೇರೆ ನೋಡ್ರಿ ಸರ್ ಹೆಂಗ ಬಾರ್ಸಾತ ನೋಡ್ರಿ ಹಂಗಂಗ ಈ ಹಬ್ಬ ಪರಿ ಬಿಟ್ಟಂಗ ಆತತಿ ಬಾ 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 ಹೋಗಂಬರ್ರಿ ಎಲೆ ಚಿನ್ನು